ಅರ್ಥ ಆಯಿತು ಅನ್ಕೋತೀನಿ. ಇದನ್ನು ಆರ್ಡ್ರ್ ಮಾಡಿದ್ದು ಹುಡುಗಿನ. ಎಲ್ಲಿ ಹೋಗ್ತಿದೆ ಸಮಾಜ? ಹಾಯ್, ಗುಡ್ ಮಾರ್ನಿಂಗ್. ದಿನ ಮಲಗೋದು 3 ಗಂಟೆ ಆಯ್ತದೆ. ಬೆಳಗಿಂದ ಜಿಯೋ ನೆಟ್ವರ್ಕ್ ಇಲ್ಲ, ಸೊ ಆ ಮೀಮ್ ಸಿಗತ್ತಿಲ್ಲ. ನಾನು ನನ್ನ ವಾಯ್ಸ್ ಒಳಗೆ ಹೇಳತ್ತೇನೆ. ಬೆಳಗ್ಗೆ 6:30 ಎದ್ದು ನನ್ನ ಪ್ರೇಯರ್ಸ್ ಆ್ಯಂಡ್ ಅಫರ್ಮೇಷನ್ಸಿಂದ ನನ್ನ ಡೇ ಸ್ಟಾರ್ಟ್ ಮಾಡಿದೆ. ಇನ್ನೊಂದು ಬೆಡ್ ತೆಗ್ದಿದ್ದರಿಂದ ನನ್ನ ರೂಮ್ ಒಳಗೆ ಫುಲ್ ಮಸ್ತ್ ಪ್ಲೇಸ್ ಮಾಡ್ಕೊಂಡ್ಬಿಟ್ಟೇನಿ, ಅಂದ್ರೆ ಓಡಾಡೋಕೆ, ವರ್ಕೌಟ್ಸ್ ಎಲ್ಲ ಮಾಡೋಕೆ. ಸೊ ಇವತ್ತು ವರ್ಕೌಟ್ ಮಾಡ್ಬೇಕಂತೇಳಿ ಒಂಥರ ಎಕ್ಸೈಟ್ಮೆಂಟ್ ಫೀಲ್ ಆಗತ್ತಿತ್ತು. ಫಸ್ಟ್ ರೆಸಿಸ್ಟೆಂಟ್ ಬ್ಯಾಂಡಿಂದ ನಾರ್ಮಲ್ ಸ್ಟ್ರೆಚಸ್ ಮಾಡಿಕೊಂಡು ಡಂಬಲ್ಸಿಂದ ವರ್ಕೌಟ್ ಸ್ಟಾರ್ಟ್ ಮಾಡಿದೆ. ಇವತ್ತು ಟ್ರೈಸೆಪ್ಸ್ಗೆ, ಶೋಲ್ಡರ್ಸ್ಗೆ ಎಕ್ಸ್ಟ್ರಾ ವರ್ಕೌಟ್ ಮಾಡಿಕೊಂಡೆ. ವರ್ಕೌಟ್ ಮಾಡಬೇಕಾದ್ರೆ ಫುಲ್ ಝೋನ್ ಔಟ್ ಆಗಿಬಿಟ್ಟಿದ್ದೆ ಇವತ್ತು. ರೆಕಾರ್ಡಿಂಗ್ ಮಾಡೋಕೆ ನಾನು ಫೋನ್ ಇಟ್ಟೇನೆ ಅನ್ನೋದು ಮರ್ತೇನೆ ಇವತ್ತು. ಸೊ ಇಡೀ ರೂಮ್ ಹುಡ್ಕಡೆ ನನ್ನ ಫೋನ್ ಎಲ್ಲೈತೆ ಅಂತೇಳಿ ವಾಶ್ರೂಮ್ ಒಳಗೂ ಬಿಡಲಿಲ್ಲ, ಅಲ್ಲಿ ಬಿಟ್ಟೇನೇನಂತೇಳಿ ಅಲ್ಲೂ ಚೆಕ್ ಮಾಡ್ಕೊಂಬಂದೆ. ಆಮೇಲೆ ನನ್ನ ರಿಯಾಕ್ಷನ್ ಹೆಂಗಿತ್ತು ಅಂತೇಳಿ ನೀವೇ ನೋಡ್ರಿ. ನನ್ನ ಬಗ್ಗೆ ನಾನು ನಕ್ಕೊಂಡು ಮತ್ತು ವರ್ಕೌಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಪುಷಪ್ಸ್, ಆ್ಯಪ್ಸ್ ವರ್ಕೌಟ್, ಪ್ಲ್ಯಾಂಕ್ ಮಾಡಿ ಇವತ್ತಿನ ವರ್ಕೌಟ್ ಮುಗಿಸಿದೆ. ಹಾಯ್, ನಾನು ಎಕ್ಸಸೈಸ್ ಎಲ್ಲ ಮುಗಿಸ್ದೆ. ನಮ್ಮ ಬ್ರೋ ಬಂದು ಇವತ್ತು ಮಾರ್ನಿಂಗ್ ಜ್ಯೂಸ್ ಕುಡಿಯೋಣ ಅಂತೇಳಿ ಎಲ್ಲ ರೆಡಿ ಮಾಡ್ಕೊಳತ್ತಿದ್ವಿ. ಲೈಕ್ ಎಲ್ಲ ಬೀಟ್ರೂಟ್ ಅದೆಲ್ಲ ರೆಡಿ ಮಾಡ್ಕೊಳತ್ತಿದ್ವಿ. ನಾನು ಆಲ್ಮೋಸ್ಟ್ ಎಲ್ಲ ತೆಗ್ದಿದ್ದೆ. ಆಮೇಲೆ ಇಬ್ರಿಗೂ ಫ್ಲ್ಯಾಶ್ ಆಗೈತಿ. ಇವತ್ತು ಬೆಳಗ್ಗೆ 6 ಗಂಟೆಗೆ ಕರೆಂಟ್ ಹೋಗ್ಯಾವ. ನಮ್ಗಿಬ್ರಿಗೂ ಫುಲ್ ಆಫ್ ಮಾಡಿ ಇವತ್ತು. ನಾನು ಇವತ್ತು ಫೋನ್ ಹುಡುಕಾಡೇನಿ, ಇವ್ರು ಬಂದ ಕರೆಂಟ್ ಹೋಗಿದ್ದು ನೆನಪಿಲ್ಲ. ನಾವು ಜ್ಯೂಸ್ ಎಲ್ಲ ಮಾಡ್ಕೊಳಕ್ ರೆಡಿ ಮಾಡತ್ತೀವಿ. ಆಲ್ಮೋಸ್ಟ್ ಎಲ್ಲ ರೆಡಿ ಎಲ್ಲ ಮಾಡ್ಬಿಟ್ಟಿದ್ವಿ. ಇದೆ ಇಲ್ಲೊಂದು ಸಮಸ್ಯೆ ಖಂಡಿತ ಇದೆ. ಇವತ್ತಿನ ಫಸ್ಟ್ ಆರ್ಡರ್ ಡ್ರಾಪ್ ಮಾಡಕ್ ಬಂದೇನಿ. ನಮ್ಮ ಅಣ್ಣಾರು ಇಲ್ಲೇ ಇದ್ರೆ ಎಲ್ಲಿ ಹೋದ್ರೆ ಗೊತ್ತಿಲ್ಲ. ಬೆಳಗಿಂದ ಮಾಡಿದ್ರು ಈಗ ಬರೀ 4 ಆಗ್ಯಾವ. ಟೈಮಿಗೆ 11:10 ಆಗೈತಿ. ಕಂಪ್ಲೀಟ್ ನೀಲ್ ತೋರ್ಸೋದೈತಿ. ಎಲ್ಲೂ ಆರ್ಡರ್ ಇಲ್ಲ JP ನಗರ್ BTM ಒಳಗ. ನಾನು ನಮ್ಬ್ರು ಅವ್ರ ರೂಮ್ ಒಳಗ್ ಬಂದ್ ಕೂತೇವಿ. ನೋಡೋಣ ಸಂಜೆವರೆಗೂ ಎಷ್ಟಾಗ್ತಾವಂತ. ಹಾಯ್, ಈಗ ಟೈಮ್ 12 ಆಗೈತಿ. ಬೆಳಗಿಂದ ಬರೀ 4 ಆರ್ಡರ್ ಆಗ್ಯಾವ. ನಮ್ ಬ್ರೋದ್ 6 ಆಗ್ಯಾವ. ಎಷ್ಟು ವೇಟ್ ಮಾಡಿದ್ರು ಆರ್ಡರ್ ಬರೋದಿಲ್ಲ. ಸೊ ಈಗ ಊಟ ಮಾಡಿ ಸ್ವಲ್ಪ ರೆಸ್ಟ್ ಮಾಡಿ, ನಮ್ದು ಸ್ವಲ್ಪ ಎಡಿಟಿಂಗ್ ಐತಿ. ಎಡಿಟಿಂಗ್ ಎಲ್ಲ ಮುಗಿಸ್ಕೊಂಡು ಮಧ್ಯಾಹ್ನ 3 ಗಂಟೆ ಇಲ್ಲ 4 ಗಂಟೆ ಸ್ಟಾರ್ಟ್ ಮಾಡ್ಬೇಕು ಅನ್ಕೊಂಡಿವಿ. ಅಂದ್ರೆ ಒಂದ ಸ್ಟ್ರೆಚ್ ಒಳಗೆ ನಾನು ನಮ್ ಬ್ರೋ ಕಂಟಿನ್ಯೂಸ್ 30 ಆರ್ಡರ್ ಆಗೋವರೆಗೂ. ನೋಡೋಣ ಏನಾಗತ್ತಂತೆ. ಎಷ್ಟು ಜಲ್ದಿ ಎಡಿಟಿಂಗ್ ಮುಗಿಸ್ತೀನಿ ಅಷ್ಟು ಜಲ್ದಿ ಹೋಗ್ತೀನಿ. ಬಾಯ್. ನನಗಂತೂ ಈ ಜೀವನವೇ ಬೇಸರ ಆಗೋಗ್ಬಿಟ್ಟಿದೆ. ಮಧ್ಯಾಹ್ನ 4 ಆರ್ಡರ್ ಆಗ್ಯಾವ. ಬಂದ ಎಡಿಟಿಂಗ್ ಎಲ್ಲ ಮಾಡ್ಕೊಂಡು ಕೂತ್ಕೊಂಡೆ. ಎಡಿಟಿಂಗ್ ಮಾಡ್ಬೇಕಾದ್ರೆ VPN ಕನೆಕ್ಟ್ ಆಗ್ಲಿಲ್ಲ. ಏನಾಗೈತಿ ಗೊತ್ತಿಲ್ಲ. ಇವತ್ತು ಎಡಿಟಿಂಗ್ ಕಂಪ್ಲೀಟ್ ಆಗತ್ತಿರ್ಲಿಲ್ಲ. ಮತ್ತ ಸ್ವಲ್ಪ ಹೊತ್ತು ಮಲ್ಕೊಂಡೆದ್ದು ಎಡಿಟಿಂಗ್ ಮಾಡಕ್ ಕೂತ್ಕೊಂಡೆ. ಈಗ ಎಡಿಟಿಂಗ್ ಎಲ್ಲ ಮುಗಿಸಿ ವಿಡಿಯೋ ಅಪ್ಲೋಡ್ ಮಾಡೇನಿ. ಅಂದ್ರೆ ಟೈಮ್ ಎಷ್ಟಾಗೈತೆ ಅಂದ್ರೆ ಈಗ 5:30 ಆಗೈತಿ. ನಂಗೆ ಗೊತ್ತಿಲ್ಲ ಇವತ್ತು ಎಷ್ಟು ದುಡಿತೀನಿ ಅಂತೇಳಿ. ಇವತ್ತು 1K ಆದ್ರೂ ಓಕೆ, ನೋ ಪ್ರಾಬ್ಲಮ್. ನಾಳೆಯಿಂದ ನಾನು ಎವ್ರಿ ಡೇ 1900 ದುಡಿಲೇಬೇಕಾ, ನಾನು 50K ಅದನ್ನ ಅರ್ನ್ ಮಾಡ್ಲೇಬೇಕಂತಂದ್ರೆ ಓಕೆ, ಏನ್ ಮಾಡಕ್ಕಾಗಲ್ಲ. ನಾನು ಚಾಲೆಂಜ್ ತಗೊಂಡೇನೆ ಅಂತಂದ್ಮೇಲೆ ಅದನ್ನ ನಾನಂತೂ ಸೋಲ ಕೊಟ್ಟ ಇಷ್ಟಪಡಂಗಿಲ್ಲ. 1900 ಅಲ್ಲ 2000 ಇದ್ರೆ ನಾನು ಅದನ್ನ ಚಾಲೆಂಜ್ ಎಕ್ಸೆಪ್ಟ್ ಮಾಡ್ತೀನಿ. ಈಗ ನಾಳೆಯಿಂದ ನಾನು ಏನು 15 ಡೇಸ್ ಫಿಟ್ನೆಸ್ ಬಿಟ್ರೆ ನಾನೇನು ಇದಾಗಲ್ಲ. ಬಟ್ ಡಯಟಿಂಗ್ ಕಂಟಿನ್ಯೂ ಇರುತ್ತೆ. ನಾನು 7 o'clock ಸ್ಟಾರ್ಟ್ ಮಾಡ್ತೀನಿ ವರ್ಕ್. ದೇವಸ್ಥಾನಕ್ಕೆಲ್ಲ ಹೋಗಿ ಬಂದು 7 o'clock ಸ್ಟಾರ್ಟ್ ಮಾಡ್ತೀನಿ. ನಾಳೆಯಿಂದ 1900 ಇಲ್ದ ನಾನು ರೂಮಿಗೆ ಬರಲ್ಲ ಎವ್ರಿ ಡೇ, ಅದು ಬೇಕಾದಾಗ್ಲಿ. ಥ್ಯಾಂಕ್ ಯು. ಈವ್ನಿಂಗ್ ಫಸ್ಟ್ ಆರ್ಡರ್ ಇದೆ. ಈಗ ನೆಕ್ಸ್ಟ್ ಒಂದು ಆರ್ಡರ್ ಬಂದೈತಿ. ನೋಡೋಣ ಎಷ್ಟು ಜಲ್ದಿ ಆಗ್ತಾವ, ಅಷ್ಟು ಜಲ್ದಿ ಮುಗಿಸ ಟ್ರೈ ಮಾಡ್ತೀನಿ ಇವತ್ತು. 20 ಆರ್ಡರ್ಸ್. ಮಿಂತ್ರ ಆರ್ಡರ್ ಬಂದೈತಿ ಒಂದು. ಇದು ಮಿಂತ್ರ ಆರ್ಡರ್ಸ್ ಹೆಂಗಂತಂದ್ರೆ ಒಂದು ಆರ್ಡರ್ಗೆ 60 rupees ಆಫರ್ ಐತಿ. ಡಿಸ್ಟೆನ್ಸ್ ಪೇ ಎಕ್ಸ್ಟ್ರಾ ಆ್ಯಡ್ ಆಗುತ್ತೆ. I'll show you something. Wait. Mintra order pickup ಆಯ್ತು. And see what's here.
My idols signed bat. Oh my god. ಒಂದೇ ಸರ್ತಿ ಎರಡೆರಡು ಆರ್ಡ್ರು. ಈ ಅಪ್ಡೇಟ್ ಯಾರು ತಂದಾರ ನೋಡ, ಅವ್ರಿಗೊಂದ್ ದೊಡ್ಡ ಸೆಲ್ಯೂಟ್ ಖರೇನ. ಆರ್ಡರ್ ಜಲ್ದಿ ಜಲ್ದಿನ ಮುಗಿತಾವ, ಡ್ರಾಪ್ ಡಿಸ್ಟೆನ್ಸ್ ಅಲ್ಲೇ ಬಾಜು ಬಾಜು ಇರ್ತಾವ. ಮಧ್ಯಾಹ್ನ ಸ್ವಲ್ಪ ಅನ್ನ ಸಾಂಬಾರ್ ಅಷ್ಟೇ ತಿಂದಿದ್ದೆ. ಸೊ ನಾಳೆ ಮಧ್ಯಾಹ್ನವರೆಗೂ ಖಾಲಿ ಇರ್ಬೇಕಾಗತ್ತೆ. ಸೊ ನಾನು ಒಂದು ಫ್ರೂಟ್ ಬಾಲ್ ತಿನ್ನಕ್ ಬಂದೇನಿ ಇಲ್ಲಿ. ತಡ್ರಿ, ನಮ್ಮ ಅನ್ನಾರ್ ಕೊಡತ್ತಾರ, ತೋರಿಸ್ತೀನಿ. ವೆರಿ ಗುಡ್. ಹಾಯ್ ಮಾಡ್ರಿ. ಹಾಯ್, ಇದು ಜೆ.ಪಿ. ನಗರ್ ಫಸ್ಟ್ ಪ್ಲೇಸ್ ಒಳಗ ಐತಿ ಇವ್ರ ಅಂಗಡಿ ಫುಟ್ಬಾಲ್ದ. ಎಕ್ಸಾಕ್ಟ್ ಎಲ್ಲಿ ಬರ್ತಾನ ಇದು? ಎಕ್ಸಾಕ್ಟ್ ಎಲ್ಲಿ ಬರುತ್ತೆ? ಜೆ.ಪಿ. ನಗರ್ ಫಸ್ಟ್ ಪ್ಲೇಸ್ 14th ಕ್ಲಾಸ್ S6 ಸಬ್ ಡಿವಿಷನ್ ಬೆಂಗಳೂರು ಒಂದು ಬೆಸ್ಕಾಂ ಆಫೀಸ್. ಬೆಸ್ಕಾಂ ಆಫೀಸ್ ಹತ್ರ ಬರುತ್ತೆ. ನೀವ್ ಇಲ್ಲೇ ಜೆ.ಪಿ. ನಗರ ಒಳಗಿದ್ರೆ ಇಲ್ಲಿ ಬರ್ರಿ. ಇವ್ರ ಕರೆನ ಹೇಳ್ತೀನಿ, ನಾ ಬಾಳ ಕಡೆ ಫುಟ್ಬಾಲ್ ತಿಂದೇನಿ. ಬಟ್ ಇವ್ರ ಅಂಗಡಿಯಾಗ ಏನ್ ಕೊಡ್ತಾರಲ್ಲ, ಲಿಟ್ರಲಿ ಹೊಟ್ಟೆ ಫುಲ್ ಆಗ್ಬಿಡುತ್ತೆ. ಅಷ್ಟ್ ಮಸ್ತ್ ಕೊಡ್ತಾರ, ಎಲ್ಲಾ ಫ್ರೂಟ್ಸ್ ಇರ್ತಾವ. ಸೊ ಎಲ್ಲ ಯಾರ್ಯಾರು ಜೆ.ಪಿ. ನಗರ ಒಳಗದ್ರಿ ಬಂದು ತಿಂದವ್ರಿ. ಜಿಂಗ ಲಕ 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 ಎಲ್ಲ ಏನ್ ಮಾಡ್ತಿದ್ದೀರಾ? ಬರ್ರ 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 ಸೂಪರ್. ಬೆಳಗಿಂದ ಮಾಡಿದ್ರೆ ಇಲ್ಲಿವರೆಗೂ ನನ್ ಬರೀ 11 ಆರ್ಡರ್ ಆಗೈತಿ. ಬ್ರೋ ನಿಮ್ದು ಎಷ್ಟಾಗಿದೆ? 10. ನಮ್ ಬ್ರೋದ್ 10 ಆಗೈತಿ. ಇಬ್ಬರಿಗೂ ಸಾಕಾಗೋಯ್ತಿ ಇವತ್ತ. ವೇಟ್ ಮಾಡಿ 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 ಆರ್ಡರ್ ಬರಾತನೇ ಇಲ್ಲ. ಪಿಕಪ್ 5 ಕಿಲೋಮೀಟರ್ 4 ಕಿಲೋಮೀಟರ್ ಬರ್ತಾವ. ಪಿಕಪ್ 4-5 ಕಿಲೋಮೀಟರ್ ಹೋದ್ರೆ ಅದಕ್ಕೆ ₹0. ಅಂದ್ರೆ ಡಿಸ್ಟೆನ್ಸ್ ಬೇಗ ಅಷ್ಟ, ಡ್ರಾಪ್ ಡಿಸ್ಟೆನ್ಸ್ ಅಷ್ಟ ನಮ್ದು ಅಮೌಂಟ್ ಆಡ್ ಆಗೋದ. ಪಿಕಪ್ ಡಿಸ್ಟೆನ್ಸ್ ₹1 ಆಡ್ ಆಗಲ್ಲ. ನೋಡ್ರಿ ಹಿಂಗ್ ಬರ್ತಾವ, ಯಾವ ಯೂಸ್ ಇಲ್ಲದ. ಸಾಕಾಗೋಯ್ತು ಇವತ್ತು. 12th ಆರ್ಡರ್ ಪಿಕಪ್ ಮಾಡಕ್ ಬಂದಿನಿ. ಇಲ್ಲಿ ನಮ್ಮ ಅಣ್ಣ ಕುಂದರ್ಸ್ಬಿಟ್ಟ, ನಂಗ ವೇಟ್ ಮಾಡ್ಕೊಡ್ತೇನೆ ಅಂತ ಹೇಳಿ. ಎಷ್ಟೊತ್ತಾಯ್ತು? ಆಲ್ಮೋಸ್ಟ್ ಒಂದು 20 ಮಿನಿಟ್ಸ್ ಆಯ್ತು. ಇಲ್ಲ ನಮ್ ಮೇಡಮ್ ಇರ್ತಿದ್ರ, ಅವ್ರಾದ್ರ ಜಲ್ದಿ ಕೊಡ್ತಿದ್ರ. ಇವತ್ ಮೇ ಬಿ ಅವ್ರ ಲೀವ್ ಒಳಗಿರ್ಬೋದ. ಇವ ನೋಡಲ್ಲಿ ಅಲ್ಲಿ ಕಾಂತ ನೋಡ ಅವ. ಓ ಗಾಡ್. ಡೈಲಿ ಕಮ್ಮಿ ಅಂದ್ರು ರಾಯರ್ ಕಡೆ, ಈ ರಾಯರ್ ಮಠದ ಮುಂದ ಕಮ್ಮಿ ಅಂದ್ರು 6-10 ಸಲ ದಾಟ್ತಿದ್ದೆ. ಇವತ್ ಒಂದ್ಸಲನೂ ಬಂದಿರ್ಲಿಲ್ಲ. ಕಡೆಗೂ ಈಗ ಟೈಮ್ ಎಷ್ಟ? 12 o'clock. 12 ಗಂಟೆಗೆ ನಮ್ ರಾಯರ್ ಕರೆಸ್ಕೊಂಡ್ರೆ, ನಾನು ಇಷ್ಟೊತ್ತು ರಾಯರ್ ಸಾಂಗ್ ಹಾಡಾತಿದ್ದೆ, ಹಾಡ್ಕೊಂತ ಕೆಲ್ಸ ಮಾಡತ್ತಿದ್ದೆ. ಕಡೆಗೂ ಕರೆಸ್ಕೊಂಡ್ರೆ ಎಷ್ಟ್ ಖುಷಿ ಆಗದೈತಂದ್ರೆ ಬಾಳ ಖುಷಿ ಆಗದೈತಿ. ಹಾಯ್, ಆರ್ಡರ್ಸ್ ಬರತ್ತಿಲ್ಲ ಅಂತೇಳಿ ಹಂಗ ಸುಮ್ ನಿಂತಿದ್ದೆ. ಸೊ ರೀಲ್ ಸ್ಕ್ರೋಲ್ ಮಾಡತ್ತಿದ್ದೆ, ಅದ್ರಾಗ ಒಂದ್ ರೀಲ್ ಬಂತ. ಎಷ್ಟ್ ಚಂದ ಬರ್ದಾರಂದ ಅದ್ರಾಗ, ನಾನು ಸೋತಿದ್ದು ನನ್ನಿಂದಲೇ, ಆದರೆ ನಾನು ಮುಂದೆ ಒಂದು ದಿನ ಗೆದ್ದರೆ ಅದು ನಿಮ್ಮಿಂದಲೇ ರಾಯರೇ ಅಂತೇಳಿ. ನನ್ಗಿಷ್ಟು ಟಚ್ ಆಯ್ತಲ್ಲ, ಫುಲ್ ಇಮೋಷನಲ್ ಆಗೋದ್ದೆ. ನಾನು ಫುಲ್ ಕಣ್ಣ ನೀರ್ ಬಂದ್ಬಿಟ್ಟು ನಂಗ. ನಿಜ ಹೇಳ್ಬೇಕಂದ್ರೆ, ಹಾನೆಸ್ಟ್ ಆಗಿ ಹೇಳ್ಬೇಕಂತಂದ್ರೆ 6 months ಬ್ಯಾಕ್, 6 months ಬ್ಯಾಕ್ ಬೇಡ, ಒಂದ್ 3 months ಬ್ಯಾಕ್ ಅಂತ ಅನ್ಕೋರಿ. ನಾನ್ ಹೆಂಗಿದ್ದೆ ಅಂತಂತಂದ್ರ, ಈಗ ಸಪೋಸ್ ಯಾರಾದ್ರೂ ರಾಘವೇಂದ್ರ ಸ್ವಾಮಿನ ಪೂಜಿಸಾಕತ್ತಾರ, ಅವ್ರ ಬಗ್ಗೆ ಏನೋ ದೇವ್ರ ಅಂತೇಳಿ ಮಾತಾಡತ್ತಾರ ಅಂತಂತಂದ್ರ ನಾ ಅವ್ರನ್ನ ಬೈತಿದ್ದೆ. ಮನುಷ್ಯರೆಂದು ದೇವ್ರಾಗಕ್ಕಾಗಿಲ್ಲ, ನೀವ್ ಎಂತಾರನ್ನ ಪೂಜಿಸ್ತಿರ್ಲಿ ಅಂತೇಳಿ ಪ್ರಾಮಿಸ್ ಮಾಡಿ ಹೇಳತ್ತೇನಿ. ನಂಗೆ ರಾಯರ್ ಚರಿತ್ರೆ ಬಗ್ಗೆ ಅದೆಲ್ಲ ಏನೂ ಗೊತ್ತಿರಲಿಲ್ಲ, ಪ್ರಾಮಿಸ್ ಗೊತ್ತಿರಲಿಲ್ಲ. ಸೊ ನಾನು 3 months ಬ್ಯಾಕ್ ಹೆಂಗಿದ್ದೆ ಅಂತಂದ್ರೆ, ನಂದು ಆಲ್ಮೋಸ್ಟ್ ನನ್ನ ಲೈಫ್ ಎಂಡ್ ಆಗಿ ಹೋಗಿತ್ತೆ. ಏನ್ ಬ್ಯಾರೆ ದಾರಿನ ಇರ್ಲಿಲ್ಲ ನಂಗ. ಪೂರ್ತಿ ಫುಲ್ ಅಂದ್ರೆ ಫುಲ್ ಡೌನ್ಫಾಲ್ ಒಳಗಿದ್ದೆ. ಆ ಮೂಮೆಂಟ್ ಒಳಗೆ ನನ್ನ ಲೈಫ್ ಒಳಗೆ ನನ್ ರಾಯರ್ ಎಂಟ್ರಿ ಆದ್ರ ನಂಗೆ ಈ ಮೂಮೆಂಟ್ ತನ ಗೊತ್ತಿಲ್ಲ. ನನ್ನ ಲೈಫ್ ಒಳಗೆ ರಾಯರ್ ಹೆಂಗ್ ಎಂಟ್ರಿ ಆದ್ರ, ನನ್ನ ಲೈಫ್ ಒಳಗೆ ಹೆಂಗ್ ಬಂದ್ರ, ನಾ ಹೆಂಗ್ ಅವ್ರನ್ನ ಪೂಜಿಸಾಕ್ ಸ್ಟಾರ್ಟ್ ಮಾಡಿದೆ ಅಂತೇಳಿ ನಂಗೆ ಈ ಮೂಮೆಂಟ್ ವರ್ಗೂ ಗೊತ್ತಿಲ್ಲ. ಅದ್ ಹೆಂಗ್ ಸ್ಟಾರ್ಟ್ ಆಯ್ತು ಅವ್ರಿಗೆ ಗೊತ್ತ. ಅವ್ರು ಯಾವಾಗ ನನ್ನ ಲೈಫ್ ಒಳಗೆ ಬಂದಾರಲ್ಲ, ನಾನು ಎವ್ರಿ 5 minutes 10 minutes 5 minutes ಬೇಡ, ಓಕೆ 10 minutes ಅಂತ ಅನ್ಕೋರಿ. ಎವ್ರಿ 10 minutes ನನ್ ಬಾಯಾಗ ರಾಯರ್ದ ಏನಾದ್ರೂ ಒಂದ್ ಬಂದಿರ್ತೈತಿ. ಒಂದ್ ಸಾಂಗ್ ಆದ್ರೂ ಹಾಡ್ತಿರ್ತೇನಿ, ಇಲ್ಲ ಅವ್ರದ್ದು ಪೂಜೆ ರಾಘವೇಂದ್ರ ಅದಾದ್ರೂ ಹೇಳ್ತಿರ್ತೇನಿ, ಇಲ್ಲ ಏನಾದ್ರೂ ರಾಯರ್ ಬಗ್ಗೆ ಮಾತಾಡ್ಕೊಂತಾನೆ ಇರ್ತೇನೆ. ನನಗ್ ಮಾತಾಡ್ಕೊಂತ ಇರ್ತೇನಿ. ನಾನು ಯಾವಾಗ ನನ್ನ ಲೈಫ್ ಒಳಗ ರಾಯರ್ ಬಂದಾರಲ್ಲ, ನಾನ್ ಇಷ್ಟು ಹ್ಯಾಪಿ ಅದೇ ನನ್ನ ಲೈಫ್ ಒಳಗ. ಅದ್ ಇರ್ಬೋದು, ಪ್ರಾಬ್ಲಮ್ಸ್ ಇರ್ತಾವ, ಪ್ರಾಬ್ಲಮ್ಸ್ ಎಲ್ಲಾರ್ಗು ಇರ್ತಾವ. ಆದ್ರ ನನ್ಗೊಂದ್ ಧೈರ್ಯ ಏನ್ ಬಂದೈತೆ ಅಂತಂದ್ರ, ನನ್ ಹಿಂದ್ ರಾಯರ್ ಅದಾರ, ಅವ್ರು ನನ್ನಿಂದ ಕಾಪಾಡಕತ್ತಾರ. ಮತ್ ಏನೋ ಕೆಟ್ಟ ಆಲೋಚನೆ ಬಂದ್ರು ಆ ಮೂಮೆಂಟ್ ಒಳಗ ನನ್ಗೆ ಹೋಗ್ಬಿಡ್ತೈತಿ. ಯಾಕಂದ್ರೆ ನನ್ ರಾಯರ್ ನನ್ ನೋಡತ್ತಾರ, ನಾ ಅದೆಲ್ಲ ಯೋಚನೆ ಮಾಡಬಾರ್ದು ಅಂತ ಹೇಳಿ. ಈ ಫೀಲಿಂಗ್ ನಿಮ್ಗೆಲ್ಲ ಗೊತ್ತಿರ್ತೈತಿ, ನೀವೆಲ್ಲ ರಾಯರ್ ಭಕ್ತರೆ. ನಾನೇನ್ ಹೇಳೋ ಅವಶ್ಯಕತೆ ಇಲ್ಲ. ಆ ಲೈನ್ಸ್ ಏನ್ ಓದಿದೆ ಅಲ್ಲ, ಮುಂದೊಂದ್ ದಿನ ಗೆಲ್ತೇನಿ, ಅದಕ್ಕೆ ರಾಯರ ಕಾರಣ. 16th ಆರ್ಡರ್ ಇನ್ಸ್ಟಾ ಮಾಡಿ ಬಂದೈತಿ. ನಮ್ಮ ಅಕ್ಕ ಸಿಗರೇಟ್ ಆರ್ಡರ್ ಮಾಡ್ಯಾಳ.
ಹೋಗಿ ಕೊಟ್ಟು ಬರೋಣ. ಇನ್ನೊಂದು ಇನ್ಸ್ಟಾಮಾರ್ಟ್ ಆರ್ಡರ್ ಬಂದೈತಿ. ಇದ್ರಾಗ ಆರೆಂಜ್ ಐತಿ, ಆಮೇಲೆ ಇನ್ನೊಂದು ಯಾವ್ದೋ ಫ್ರೂಟ್ ಐತಿ, ಇನ್ನೊಂದು ಬ್ರೌನ್ ಲೀವ್ಸ್ ಐತಿ. ಅರ್ಥ ಆಯ್ತು ಅನ್ಕೋತೀವಿ. ಇದನ್ನ ಆರ್ಡರ್ ಮಾಡಿದ್ದು ಹುಡುಗಿನ. ಎಲ್ಲಿ ಹೋಗ್ತಿದೆ ಸಮಾಜ? ಸಾರ್ಥಕವಾಯ್ತು. ಥು ನಿಮ್ ಜನ್ಮಕ್ಕಷ್ಟೇ ಬೆಂಕಿ ಹಾಕ. ನನಗಿದೆಲ್ಲ ನೋಡ್ರೆ ನಮ್ಮ ಅಣ್ಣವ್ರು ಹಾಡಿದ ಒಂದು ಸಾಂಗ್ ನೆನಪು ಬರುತ್ತೆ. ಬಾಳು ಒಂದು ಸಂತೆ, ಸಂತೆ ತುಂಬ ಚಿಂತೆ, ಮಧ್ಯಮದಗಳಿಂದ ಚಿಂತೆ ಬೆಳೆಯುವುದಂತೆ. ಸಿ ಒಂದ್ ನಿಮಿಷ, ನಾನು ನನ್ನ ಲೈಫ್ ಒಳಗೆ ಸ್ಮೋಕ್ ಆಯ್ತು ಡ್ರಿಂಕ್ ಆಯ್ತು ಯಾವತ್ತೂ ಮಾಡೇ ಇಲ್ಲ, ಹಾನೆಸ್ಟ್ಲಿ ಹೇಳ್ಬೇಕಂತಂದ್ರೆ. ಸೊ ಆ ಲಿಬರ್ಟಿಯಿಂದ ನಾ ಈ ಮಾತು ಹೇಳಕ್ ಇಷ್ಟಪಡ್ತೀನಿ. ಯಾರ್ಯಾರು ಈಗ ಸ್ಮೋಕ್ ಆಯ್ತಾ ಡ್ರಿಂಕಿಂಗ್ ಆಯ್ತಾ ಏನ್ ಮಾಡ್ತಾರಲ್ಲ, ಬಾಯ್ಸ್ ಆಯ್ತಾ ಗರ್ಲ್ಸ್ ಆಯ್ತಾ, ಅವ್ರಿಗೆ ಹೇಳೋಷ್ಟು ದೊಡ್ಡವಲ್ಲ, ಅದು ಅವ್ರ ಚಾಯ್ಸ್. ನಾನು ಅವ್ರನ್ನ ಜಡ್ಜ್ ಮಾಡೋ ಅಷ್ಟು ದೊಡ್ಡವಲ್ಲ. ಸೊ ಯಾರ್ಯಾರು ಅವರಿಂದ ಇನ್ಫ್ಲೂಯೆನ್ಸ್ ಆಗ್ತಾರಲ್ಲ, ನಾನು ಮಾಡ್ಬೇಕಾ ಸ್ಮೋಕಿಂಗ್ ಮಾಡ್ಬೇಕಾ ಡ್ರಿಂಕಿಂಗ್ ಮಾಡ್ಬೇಕಂತೇಳಿ, ನಾ ಅವ್ರಿಗೆ ಈ ಮಾತು ಹೇಳಕ್ ಇಷ್ಟಪಡ್ತೀನಿ. ಒಂದು ನಿಮಿಷ, ಎಸ್, ಅವ್ರಿಗೆ ಈ ಮಾತು ಹೇಳಕ್ ಇಷ್ಟಪಡ್ತೀನಿ. ನಾವು ಸ್ಮೋಕಿಂಗ್ ಡ್ರಿಂಕಿಂಗ್ ಮಾಡೋದ್ರಿಂದ ಇನ್ನೂ ಡಿಪ್ರೆಷನ್ ಒಳಗೆ ಹೋಗ್ತೀವಿ ಹೊರತು ಅದರಿಂದ ನಮ್ಗೇನು ಯೂಸ್ ಇಲ್ಲ, ಫಸ್ಟ್ ಆಫ್ ಆಲ್. ಅದಾದ್ಮೇಲೆ ಹುಡುಗಿಯರು ಏನು ಸ್ಮೋಕಿಂಗ್ ಡ್ರಿಂಕಿಂಗ್ ಮಾಡ್ತಾರಲ್ಲ, ಎಸ್ಪೆಷಲಿ ಸ್ಮೋಕಿಂಗ್, ನಿಮ್ದು ಇನ್ಫರ್ಟಿಲಿಟಿ ರೇಟ್ಸ್ ಜಾಸ್ತಿ ಆಗುತ್ತೆ. ನಿಮ್ದು ಮುಂದೆ ಸಂತಾನೋತ್ಪತ್ತಿ ನಿಮ್ದು ಕಡಿಮೆ ಆಗುತ್ತೆ. ಸೊ ನೀವೆಲ್ಲ ಸ್ವಲ್ಪ ಥಿಂಕ್ ಮಾಡಿ ಡಿಸೈಡ್ ಮಾಡ್ರಿ, ನಾನು ಮಾಡಬೇಕೋ ಬೇಡ ಅಂತೇಳಿ. ನಥಿಂಗ್ ಮಚ್, ಬಿ ಸೇಫ್. ಹಾಯ್, ಟೈಮಿಗೆ 2 o'clock ಆಗೈತಿ. ಚಾರ್ಜ್ 2% ಐತಿ. ಆರ್ಡರ್ 20, ಅದು 1000 rupees ಮೇಲೆ ಆಗೈತಿ. ಸೊ ನಾನೀಗ ರೂಮಿಗೆ ಹೋಗಿ ಮಲ್ಕೋತೀನಿ. ಸೊ ಅಲ್ಲಿ ಹೋದ್ಮೇಲೆ ನಂಗೆ ವಿಡಿಯೋ ಮಾಡೋಕ್ಕಾಗಲ್ಲ, ಸೊ ಇಲ್ಲೇ ವಿಡಿಯೋ ಮಾಡತ್ತೀನಿ. ಯಾ ಬಾಯ್, ಗುಡ್ ನೈಟ್. ನಾನು ಮಲ್ಕೋತೀನಿ, ನೀವು ಮಲ್ಕೋರಿ. ಯಾ. ಸೊ ದಿಸ್ ಇಸ್ ಮೈ ಟುಡೇಸ್ ಅರ್ನಿಂಗ್ ಗಾಯ್ಸ್. 20 ಆರ್ಡ್ರಿಗೆ 1130 rupees ಆಗೈತಿ. ಇಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.